ಫ್ರೆಶ್ ಜೇನುತುಪ್ಪ. ಪ್ರಾಣಿಗಳ ಇರೋದು ಕೆಳಗಡೆ ಅಂತೆ. ನೋಡ್ರಿ ನೋಣ ಆಡ್ತಾ ಇದೆ ಅಲ್ಲಿ. ಅವುಗಳು ಇರ್ತವೆ, ಹುಷಾರಾಗಿ ಬರಬೇಕು. ಹಾಂ ಎಲ್ಲಿ ಅಲ್ಲಿ ನೋಡ್ರಿ ಕೊಳಕ್ ಮಂಡ್ಲ, ಉಪ್ಪು ಖಾರ ಎಲ್ಲ ಅಲ್ಲೇ ತಗೊಂಡೋಗಿರ್ತೀವಿ, ಎಲ್ಲ ಹಾಕೊಂಡು ತಿನ್ಬೋದು. ಸಣ್ಣ ಜೇನುತುಪ್ಪ. ಬನ್ನಿ ಒಳಗಡೆ ಹೋಗೋಣ. ಅಲ್ಲಿ ಒಂದು ಸ್ವಲ್ಪ ದಪ್ಪಗಿರೋವೆಲ್ಲ ಗಂಡುಳನ, ಅದೆಲ್ಲ ಗಂಡುಳ. ನೋಡಿ ಒಂದು ಜೇನಲ್ಲಿ ಇಷ್ಟು ತುಪ್ಪ ಸಿಕ್ಕಿದೆ ನಮಗೆ. ಚಿಕ್ಕ ವಯಸ್ಸಲ್ಲಿ ನಾವು ಸ್ಕೂಲಿಂದ ವಾಪಸ್ ಬಂದರೆ ಶನಿವಾರ ಭಾನುವಾರ ನಾವು ಮಾಡ್ತಿದ್ದು ಒಂದೇ ಕೆಲಸ, ಜೇನು ಹುಡ್ಕೋದು. ಸೊ ಜೇನನ್ನ ಹುಡುಕ್ತಾ ಇದ್ವಿ ಎಲ್ಲ ಕಡೆ ಜೇನು ಹುಡುಕ್ಬಿಟ್ಟು ಜೇನು ಬೇಟೆಯಾಡಿ ತಿಂತಾಯಿದ್ವಿ. ಸೊ ಅದಕ್ಕೋಸ್ಕರ ಇವಾಗ ನಾವು ಬಂದಿದ್ದೀವಿ ಜೇನು ಹಂಟಿಂಗ್, ಜೇನು ಕೀಳೋದಕ್ಕೆ. ಓಕೆ, ಈ ವಿಡಿಯೋದಲ್ಲಿ ನಾವು ಜೇನು ಹಂಟ್ ಮಾಡಿ ನಿಮಗೆ ತೋರಿಸ್ತೀವಿ ಯಾವ ಥರ ಜೇನು ಹುಡುಕ್ತೀವಿ ಮತ್ತು ಕೀಳ್ತೀವಿ ಅಂತ. ನೀವು ಅಂಗಡಿಗಳಲ್ಲಿ ಜೇನುತುಪ್ಪ ನೋಡಿದ್ದೀರಲ್ಲ, ಆ ಜೇನಿಗೂ ಮತ್ತು ನಾವು ಇಲ್ಲಿ ಕೀಳೋ ಫ್ರೆಶ್ ಜೇನಿಗೂ ಡಿಫ್ರೆನ್ಸ್ ತೋರಿಸ್ತೀನಿ. ಮತ್ತು ಯಾವ ಥರ ಹುಡುಕ್ತೀವಿ, ಯಾವ ಥರ ಕೀಳ್ತೀವಿ. ತುಂಬ ಅಡ್ವೆಂಚರಸ್ ಆಗಿರುತ್ತೆ ಈ ವಿಡಿಯೋ, ಫುಲ್ ನೋಡಿ. ಈ ವಿಡಿಯೋದಲ್ಲಿ ನಾನೊಬ್ಬನೇ ಇಲ್ಲ, ನಾನು ಮತ್ತು ಪ್ರದಿ ಇದ್ದಾನೆ, ಪ್ರದಿ ಫ್ರೆಂಡ್ ಕೂಡ ಇದ್ದಾನೆ. ಓಕೆ, ನಾವು 3 ಸಿಟಿ ಇವತ್ತು ಜೇನು ಹಂಟಿಂಗ್ ಮಾಡ್ತಾಯಿದ್ದೀವಿ. ಬಿಸಿಲು ಟೈಮಲ್ಲಿ ಬಂದು ನೊಣಗಳು ಆಡ್ತಿರುತ್ತೆ. ಆಡಿ ಯಾವ ಜಾಗ 1 2 3 4 ಜೇನು ನೊಣ ಸಿಕ್ಬಿಟ್ರೆ ಸಾಕೋಣದು. ಹೇಗೆ ಅಂತಂದ್ರೆ ಜೇನು ಕೀಳೋದ್ರಲ್ಲಿ ಇವನು ಸ್ವಲ್ಪ ಎಕ್ಸ್ಪರ್ಟು. ಜೇನು ಕೀಳೋದ್ರಲ್ಲಿ ಮತ್ತು ಜೇನನ್ನು ಹುಡ್ಕೋದ್ರಲ್ಲಿ ಎಕ್ಸ್ಪರ್ಟು. ನಮಗೂ ಗೊತ್ತು ಸ್ವಲ್ಪ. ಇವಾಗ ಹುಡುಕ್ತಾ ಇದ್ದೀವಿ, ಎಲ್ಲಿದೆ ಅಂತ ಗೊತ್ತಿಲ್ಲ, ಎಷ್ಟು ಸಿಗುತ್ತಂತ ಗೊತ್ತಿಲ್ಲ, ಸಿಗುತ್ತೋ ಇಲ್ವೋ ಅನ್ನೋದು ಗೊತ್ತಿಲ್ಲ. ಬಟ್ ಹುಡ್ತೀವಿ, ಜೇನನ್ನ ತಿಂತೀವಿ. ಮರದ ಮೇಲ್ಗಡೆನೂ ಇರ್ತವೆ, ನಮ್ಗೆ ಗೊತ್ತಾಗಲ್ಲ, ಅಲ್ಲೂ ಹುಡುಕ್ಬೇಕಾಗುತ್ತೆ. ಹಳ್ಳದ ಸೈಡ್ ಚೆನ್ನಾಗಿ ಸಿಗೋದು ನಡಿ. ಇಲ್ಲಿ ಕೋಲ್ ಜೇನಿದೆ, ತುಡುವೆ ಜೇನಿದೆ, ಹೆಜ್ಜೇನಿದೆ. ಬಟ್ ಹೆಜ್ಜೆನ್ಗೆ ಕೈ ಹಾಕೋದಕ್ಕಾಗಲ್ಲ. ಹೆಜ್ಜೆನು ಕಾಡು ಜೇನುಗೂಡು ನಾನು ನೋಡಿದ ತಕ್ಷಣ ಏನು ಅಷ್ಟು ದೊಡ್ಡ ಜೇನು ಕೋಲ್ ಜೇನು ಅಂತ ಅಂದ್ಕೊಂಡೆ. ಬಟ್ ಆ ಜೇನಲ್ಲ ಅಲ್ಲಿ ನೋಡಿ. ಓಕೆ, ನಾವು ಹುಡುಕ್ತಾ ಹೋಗ್ತಾ ಇದ್ದೀವಿ, ಇನ್ನೂ ಸಿಕ್ಕಿಲ್ಲ. ಬನ್ನಿ ಮುಂದೆ, ಟೈಮ್ ವೇಸ್ಟ್ ಮಾಡೋದು ಬೇಡ, ಬೇಗ ಒಂದು ಜೇನಾದರೂ ಬೇಗ ತಿನ್ಬೇಕು ನಾವು. ಹಿಂದಿ ಬಂದ್ಬಿಡ್ತು ಅಂದ್ಕೊಂಡು ಸೆಲ್ಫಿ ತಗೊಂಡೋಯ್ತದು. ಓಕೆ, ಇಲ್ಲಿ ನೋಡ್ರಿ, ಇವಾಗ ಹಳ್ಳದಲ್ಲಿದ್ದೀವಿ. ಹಳ್ಳದಲ್ಲಿ ನೀರಿಲ್ಲ, ಇಷ್ಟಿನ ತನಕ ಇತ್ತು, ನೀರಿಲ್ಲ. ಹಾಂ, ಸೂರ್ಯ ಚೆನ್ನಾಗಿ ಕಲ್ತಿದ್ದು. ಓಕೆ, ಬನ್ನಿರಿ ಹಾಗೆ ಮೇಲೋಣ. ಓಕೆ, ಇಲ್ಲೊಂದು ನೋಡಿ, ಇಲ್ಲೊಂದು ಬೆಟ್ಟ ಥರ ಇದೆ. ಎಲ್ಲ ಫುಲ್ ತೇಗಿನ ಮರದ ತೋಪು ಇದು. ಇವಾಗ ತೇಗಿನ ಮರದ ತೋಪಿಗೆ ಬಂದಿದ್ದೀವಿ. ಇಲ್ಲೇನಾದರೂ ಸಿಗುತ್ತಾ ಜೇನು ಅಂದ್ಬಿಟ್ಟು ಹುಡುಕ್ಬೇಕು. ಮರಗಳಲ್ಲಿ ಕಟ್ಟೋದು ರೇರು. ಬಟ್ ನಮಗೇನಂದರೆ ಈ ಬೇಲಿಗಳು, ಸಣ್ಣ ಪುಟ್ಟ ಗಿಡಗಳಿರ್ತಾವಲ್ಲ, ಅದರಲ್ಲೇ ಜಾಸ್ತಿ ಈ ಟೈಮಲ್ಲಿ ಜೇನುಗಳು ಕಟ್ಟೋದು. ಅಲ್ಲೇ ಹುಡುಕ್ಬೇಕು. ಎಲ್ಲಾದರೂ ಸರಿ ಹುಡ್ಕೋಣ ಬನ್ನಿ ಬೇಗ. ಇಲ್ಲೋಗಮ್ಮ, ಹಿಂಗೆ ವೇಸ್ಟಾ? ಸರಿ, ಬೆಟ್ಟ ಇರೋಣ ಬನ್ನಿ. ಹಾಂ, ಹೆಂಗೆ? ಇಲ್ಲಿ ವೇಸ್ಟ್ ಜೇನಿರಲ್ಲ, ಅಲ್ಲಿ ಹೋಗಂಬ. ನಾವು ಕುಡುಗಲೆ ಎತ್ಕೊರ್ಬೇಕಾನೆ. ಕೈಲೇ ಮುಡಿದು ಫಸ್ಟ್ ಆಡೋದಾಗೆ ಅದು ಎಳ್ತಿ ಗಿಡದಾನೆ ಬರ್ತಿರ್ತದೆ. ನಾವು ಆವಾಗಲೇ ಜೇನು ಅಂತ ಅಂದ್ಕೊಂಡಿದ್ದು ನೋಡಿ ಇದನ್ನು. ಇಲ್ಲಿಲ್ಲ, ಈ ಲೈನಲ್ಲಿದ್ದರೆ ಇರ್ಬೋದು. ಓಕೆ, ಬನ್ನಿರಿ. ಜಾಸ್ತಿ ಜೇನುಗಳು ಕಟ್ಟೋದು ಯಾವ ಟೈಮಲ್ಲಿ ಅಂದರೆ ಈ ಡಿಸೆಂಬರು, ಜನವರಿ, ಫೆಬ್ರವರಿ. ಜನವರಿ ತಿಂಗಳಲ್ಲಿ ಮಾತ್ರ ಸಿಕ್ಕಾಬಟ್ಟೆ ಜೇನುಗಳು. ಆವಾಗ ಸ್ಕೂಲ್ಗಳಿಗೆ ರಜಾ ಕೊಡೋರೆಲ್ಲ ಬೇಸಿಗೆ ರಜಾ, ಆಗ ಮಾತ್ರ ಸಿಕ್ಕಾಬಟ್ಟೆ ಜೇನುಗಳು ತಿಂತಾಯಿದ್ವಿ. ಬಟ್ ಆವಾಗಿರೋ ಜೇನುಗಳು ಈಗ ಅಷ್ಟಿಲ್ಲ. ಜೇನುಗಳ ಸಂತತಿ ಸ್ವಲ್ಪ ಕಡಿಮೆ ಆಗಿಬಿಟ್ಟಿದೆ, ಆಗೋಕ್ಕೂ ಈಗೋಕ್ಕೂ. ಮೊದಲು ಒಂದೊಂದು ಬೇರೆಲ್ಲೂ ಮೊದಲು ಎಷ್ಟೊಂದು ಸಿಗ್ತಾಯಿದ್ವು ಅಂದರೆ ಸಿಕ್ಕಾಬಟ್ಟೆ ಸಿಗ್ತಿದ್ವು. ಸ್ಕೂಲ್ ಶನಿವಾರ ಬಂತು ಅಂತಂದ್ರೆ ರಜಾ ಹಾಕೋದು ಜೇನ್ಗಾಗಿ. ನೊಣದಲ್ಲೇ ಗೊತ್ತಾಗ್ಬಿಡುತ್ತೆ. ಓಕೆ, ಇಲ್ಲಿ ನೋಡಿ, ನಾವಿವಾಗ ಹುಡುಕ್ತಿರೋ ಮೇಲ್ಗಡೆ ಕಾಣಿಸ್ತಿದ್ದ.
ಸ್ಟ್ರೈಟ್ ಈ ಸ್ಟ್ರೈಟ್ ಮಧ್ಯೆ ಹ್ಞೂ ಕರೆಕ್ಟಾಗಿ ಬರ್ದಿ ಅಲ್ಲಿ 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 ಜೇನಲ್ಲ ಅದು ಅಲ್ಲಿ ಎಲ್ಲಿ ಅಲ್ಲಿ ಹತ್ತನೇ ಅದೆಲ್ಲ ಅದರಿಂದ ಆ ಕಡೆ ಒಳಗೆ ಓಕೆ ಇಲ್ಲಿ ಬಂದರೆ ಇಲ್ಲೊಂದು ಜೇನು ಸಿಕ್ಕಿದೆ ಅದು ಪಕ್ಕ ಇನ್ನೂ ಕನ್ಫರ್ಮ್ ಆಗಿಲ್ಲ ಜೇನ್ ಅಂತ ಇಲ್ಲಿ ಇರ್ಬೋದಾ ಜೇನು ಬಂದು ನಾವು ಬಂದ್ಬಿಟ್ರೆ ಏನಪ್ಪ ಇಲ್ಲಿ ಅಲ್ಲಿ ಮೇಲಿದೆ ಒಂದು ಜೇನು ಅದು ಜೇನು ಏನು ಅಂತ ಗೊತ್ತಿಲ್ಲ ನೋಡಕ್ಕೆ ಹೋಗ್ತಾ ಇದ್ವಿ ಹಾಂ ಏ ಪಕ್ಕ ಓ ಪಕ್ಕ ಗುರು ಜೇನು ಸಿಕ್ತು ಬನ್ನಿ 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 ಜೇನು ಹುಡ್ಕೋದಕ್ಕೆ ಎಷ್ಟೊಂದು ಕಷ್ಟ ಬೀಳಬೇಕು ಬಾ ಎಲ್ಲಿ ದೊಡ್ಡ ಜೇನಂತೆ ಬನ್ನಿರಿ ನೋಡೋಣ ಎಲ್ಲಿ ಪ್ರತಿ ದೊಡ್ಡ ಜೇನು ಬನ್ನಿ ಬನ್ನಿ ಓಕೆ ಕೊನೆಗೂ ಜೇನಲ್ವಾ ಜೇನಲ್ವಾ ಅಂತ ನಾನಲ್ಲೇ ಕೆಳಗಡೆ ತೋರಿಸೋದು ಜೇನಲ್ಲ ಅಂತ ಯಾವುದನ್ನು ನಾವು ಜೇನು ಅಂದ್ಕೊಂಡಿದ್ದು ಓ ಗೂಡು ಕರೆಕ್ಟು ನೋಡ್ರಿ ಗೂಡದು ನೋಡಿ ಗಾಯ್ಸ್ ಜೇನು ಫಸ್ಟ್ ಸುತ್ತಿ ಸುಸ್ತಾಗೋಯ್ತು ಇವಾಗ ನೀರು ಕುಡಿಬೇಕು ಎಲ್ಲಾದ್ರೂ ನೀರು ಹುಡ್ಕ್ಬೇಕು ಫಸ್ಟ್ ನಾವು 1 ಅವರಿಂದ ಹುಡುಕ್ತಾ ಇದ್ದೀವಿ ಸಿಗ್ತಾ ಇಲ್ಲ ಓ ಜೇನು ಹಂಗೆಲ್ಲ ಜೇನು ಹುಡ್ಕೋದು ಎಷ್ಟು ಜನ ಆಗೋದ್ರೆ ಏನು ಬ್ರೋ ಓಕೆ ಇಲ್ಲಿ ಮೇಲ್ಗಡೆ ಎಲ್ಲೂ ಸಿಕ್ಕಿಲ್ಲ ನಮ್ಗೆ ಜೇನು ಇವಾಗ ಮತ್ತೆ ಕೆಳಗಡೆಗೆ ಹೋಗೋಣ ಅಲ್ಲಿ ಒಂದು ಹಳ್ಳ ಇದೆ ಹಳ್ಳದಲ್ಲೇ ಹುಡುಕ್ಬೇಕು ನಾವು ಸೊ ಬನ್ನಿ ಹೋಗೋಣ ತುಂಬ ಜಾಗಗಳು ತೋರಿಸ್ತೀನಿ ನಾನು ಈ ವಿಡಿಯೋ ಫುಲ್ ನೋಡಿ ನಾವು ಒಂದೇ ಜಾಗದಲ್ಲಿ ಅಂತಲ್ಲ ಹಳ್ಳಗಳಲ್ಲಿ ಹುಡುಕ್ತೀವಿ ಮತ್ತು ಕೋರೆಗಳಿಗೆ ಹೋಗಿ ಹುಡುಕ್ತೀವಿ ಮತ್ತು ತುಂಬ ಜಾಗಗಳಿದ್ದಾವೆ ಜೇನುಗಳು ಕಟ್ಟೋ ಜಾಗ ನಾವು ಅವಾಗ ತಿಂತಿದ್ದ ಜಾಗಗಳು ತುಂಬ ಇದ್ದಾವೆ ಸೊ ಅಲ್ಲೆಲ್ಲ ನೋಡ್ಕೊಂಡು ಹೋಗೋಣ ಬನ್ನಿ ಬಿಸಿಲು ಎಷ್ಟೊಂದು ಬಿಸಿಲು ಹೊಡಿತಿದೆ ಅಂದರೆ ಬೇಸಿಗೆ ಬಿಸಿಲು ಹಾಕೊಂಡು ರುಬ್ತಾ ಇದೆ ಬಿಸಿಲು ಒಟ್ಟಿನಲ್ಲಿ ಎನಿ ಟೈಮ್ ಕಟ್ಟೋದು ಅಲ್ಲೊಂದು ಮರ ಇದೆ ನಮ್ಮದು ಇಲ್ಲಿ ಅಲ್ಲೊಂದು ಮರ ಅದೇ ನಮ್ಮದು ಪ್ರತಿ ವರ್ಷ ಕಟ್ಟುತ್ತೆ ಅಲ್ಲಿ ಪುನಃ ನೋಡಿಲ್ಲ ನಾನು ಎಲ್ಲಿ ಹೋಗೋ ಈ ಕಡೆ ಎಲ್ಲ ಹುಡುಕೊಂಡ್ಬಿಡೋ ಜೇನು ಹುಡ್ಕೋದು ಅಷ್ಟೊಂದು ಸುಲಭದ ಕೆಲಸ ಅಲ್ಲ ಸೊ ಅದನ್ನು ಹುಡ್ಕೋದಕ್ಕೆ ಒಂದು ನೇಕ್ ಬೇಕು ಒಂದು ಇದಿರಬೇಕು ಏನಂತಾರೆ ಪೇಷನ್ಸ್ ತಾಳ್ಮೆ ಬೇಕು ಮತ್ತು ಗೊತ್ತಿರಬೇಕು ಎಲ್ಲಿ ಕಟ್ಟುತ್ತೆ ಮತ್ತು ನೊಣಗಳು ಕೆಲವರು ನಾವು ಬ್ರೋ ಆ ಜಾಗದಲ್ಲೇ ಜಾಸ್ತಿ ಕಟ್ಟೋದು ಜೇನನ್ನು ನೋಡಿಬಿಟ್ಟೆ ಕಂಡುಹಿಡಿಬೇಕು ಅಂತಲ್ಲ ಕೆಲವರು ನೊಣ ಆಡ್ತಾ ಇರುತ್ತಲ್ಲ ಅದನ್ನ ನೋಡಿ ಕೂಡ ಕಂಡುಹಿಡಿತಾರೆ ನಮ್ಮ ಪ್ರದಿ ಕೂಡ ಹಂಗೆ ಇಷ್ಟು ದೊಡ್ಡ ಜಾಗದಲ್ಲಿ ಒಂದು ಸಣ್ಣ ಜೇನನ್ನು ನಾವು ಹುಡುಕ್ಬೇಕಂದ್ರೆ ತುಂಬ ಕಷ್ಟ ಏನಿಲ್ಲ ಹುಡುಕ್ಬೇಕು ನಾವು ಅಷ್ಟೇ ಸೊ ನಾವು ಟ್ರೈ ಮಾಡ್ತೀವಿ ಹುಡುಕ್ತೀವಿ ಬನ್ನಿರಿ ಯಾವ ಥರ ನಾವು ಜೇನು ಅಂಟು ಮಾಡ್ತೀವಿ ಅಂತ ನೋಡೋರಂತೆ ಬನ್ನಿ ಗಾಯ್ಸ್ ಬನ್ನಿ ಪ್ರದಿ ಇಲ್ಲಿ ನೋಡಿಲಿ ನೊಣ ಆಡ್ತಾ ಇದೆ ಅಲ್ಲಿ ಅಣ್ಣ ಪಕ್ಕ ಪ್ರತಿ ವರ್ಷ ನೋಡಿ ಈ ಜಾಗದಲ್ಲಿ ನೋಡಿ ಇಷ್ಟು ಅಗಲದಲ್ಲೇ ಒಂದೊಂದು ಜೇನು ಕಟ್ಟುತ್ತೆ ಬಟ್ ನೋಡಬೇಕು ಅಲ್ಲಿ ನೋಡಿ ಅಲ್ಲಿ ನೊಣ ಆಡ್ತಾ ಇದೆ ಅಲ್ಲಿ ಮೋಸ್ಟ್ಲಿ ಅಲ್ಲಿ ಕಟ್ಟಿರ್ಬೋದು ಅಲ್ಲೋಗಿ ನೋಡೋಣ ಬಾ ಅವುಗಳು ಇರ್ತವೆ ಹುಷಾರಾಗಿ ಬರಬೇಕು ಪಕ್ಕ ಜೇನಿರುತ್ತೆ ಅಲ್ಲಿ ನೋಡೋಣ ನೊಣಗಳು ನೋಡು ಹಾಂ ಉಳಿಸಿದವ್ರು 1 ಲಕ್ಷ ಬಹುಮಾನ ಹ್ಞೂ ಕರೆಕ್ಟು ಇವಾಗ ನಾನು ಪ್ರದಿ ಇವಾಗ ಚಾಲೆಂಜು ನಾನು ಪ್ರದಿ ಹುಡುಕ್ತಾ ಇದೀವಿ ಜೇನು ಯಾರು ಫಸ್ಟ್ ಹುಡುಕ್ತಾರೋ ನೋಡೋಣ ಅವ್ರಿಗೆ ಈ ಸಲ ಆ ಜೇನು ಫುಲ್ ತುಪ್ಪ ಜಾಸ್ತಿ ಅವ್ರಿಗೆ ಯಾರು ಫಸ್ಟ್ ಹುಡುಕ್ತಾರೋ ಜೇನು ಅದರಲ್ಲಿ 90% ಅವ್ರಿಗೆ 10% ಮಾತ್ರ ಸೆಕೆಂಡ್ನವ್ರಿಗೆ ಇವಾಗ ನೋಡೋಣ ಬನ್ನಿ ಫಸ್ಟ್ ನಾನೇ ಹುಡುಕ್ತೀನಿ ಇಲ್ಲಿದೆ ನಮಗೆ ಗೊತ್ತಾಯ್ತಿಲ್ಲ ಓಕೆ ಗೈಸ್ ಪ್ರದಿ ನೋಡಿ ಅಲ್ಲಿ ಹುಡುಕ್ತಾ ಇದ್ದಾನೆ ನಾವು ಇಲ್ಲಿ ಹುಡುಕ್ತಾ ಇದ್ದೀವಿ ಇಲ್ಲಿ ಪ್ರತಿ ವರ್ಷವೂ ನೋಡಿ ಇಲ್ಲಿ ಕಟ್ತಾಯಿತ್ತು ಈ ಜಾಗದಲ್ಲಿ ಸೊ ನೋಡೋಣ ಒಳಗಡೆಗೆ ಹೋಗಿ ನೋಡ್ಬೇಕು ಸ್ವಲ್ಪ ಅಲ್ಲಿ ನೋಡ್ರಿ ನಿಮ್ಮ ಕಣ್ಣಿಗೆ ಕಾಣಿಸುತ್ತಂತ ಒಂದೆರಡು ಕ್ಯಾನ್ ಎತ್ಕೊಬರ್ಬೇಕಿತ್ತು ನಾವು ತುಪ್ಪಕ್ಕೆ ಮರ್ತುಬಿಟ್ಟು ಬಂದಿದ್ದೀವಿ ಕ್ಯಾನ್ ತಗೊಬರೋದು ಇರಲಿ ನಾವು ತಿನ್ನೋದಕ್ಕೆ ಸಿಕ್ಕಿದ್ರೆ ಸಾಕು ಇವಾಗ ಜೇನು ಹಂಗಾಗಿದೆ ಪರಿಸ್ಥಿತಿ ಇವಾಗ ಈ ಜಾಗದಲ್ಲಿ ಇಲ್ಲ ಅನಿಸುತ್ತೆ ಪ್ರತಿ ವರ್ಷ ಕಟ್ತಾ ಇತ್ತು ಈ ವರ್ಷ ಯಾಕೋ ಇಲ್ಲ ಇಲ್ಲಿ ಆ ಕಡೆಗೆ ಹೋಗೋಣ ಅಲ್ಲೊಂದು ಬಾವಿ ಇದೆ ಬಾವಿ ಹತ್ರ ಹೋಗೋಣ ಬನ್ನಿ ಇಲ್ಲಿ ನೋಡಿ ನಾವು ಹೋಗೋ ದಾರಿ ಯಾವ ಥರ ಇದೆ ಅಂದರೆ ಹೀಗಿದೆ
ಸ್ಲೋಪು ಬಿದ್ದರೆ ಕೆಳಗಡೆ ಆಡ್ಲಿಕ್ಕೆ ಹೋಗ್ತೀವಿ. ಹಾಂ ಎಲ್ಲಿ? ಹಾಂ ನಿಜವಾಗ್ಲೂ ಎಲ್ಲಿ? ಈ ಸೌಂಡ್ ಐತೆ ಅಲ್ಲಿ ನೋಡ್ರಿ ಕೊಳಕ್ ಮಂಡ್ಲ ಎಲ್ಲಿ? ಕಾಫಿ ಕಲರ್ ಇಲ್ಲೇ ನೋಡಿದೆ. ಇಲ್ಲೋಯ್ತಾ? ಅಲ್ಲಿ ಸೌಂಡ್ ಆಯ್ತಾ? ಅಲ್ಲಿ ನೋಡ್ರಿ ಆವು ಕೊಳಕ್ ಮಂಡ್ಲ. ಪ್ರದಿ ಸೌಂಡ್ ಕೇಳಿದ್ಯಾ? ಕಾಣಿಸ್ತಿದ್ದ? ಕ್ಯಾಪ್ಚರ್ ಮಾಡೋ ಫೋನ್ಲಿ. ಇಲ್ಲೇ ನೋಡ್ದ ಇಲ್ಲೇ ಮಲಗಿತು. ನಾವು ಅಲ್ಲೇ ಬಂದ್ವಲ್ಲ ಈಗ. ಒಬ್ಬ ಸ್ವಾಮಿ ಇಲ್ಲಿ ನೋಡ್ರಿ ಕೊಳಕ್ ಮಂಡ್ಲ. ಅಲ್ಲಿ ನಾವು ಅಲ್ಲೇ ಬಂದಿದ್ದೀವಿ, ಅದಕ್ಕೆ ಡೇಂಜರು ಇದು ಪ್ಲೇಸು. ಥೌ ನಾವು ಬೇರೆ ಸೂಗಳು ಹಾಕಿಲ್ಲ. ಏ ಕೊಳಕ್ ಮಂಡ್ಲ ಕಚ್ಬಿಡುತ್ತೆ. ನೋಡಿ ಕಚ್ಚಿಬಿಟ್ಟಿದ್ದು. ಅಯ್ಯೊಬ್ಬ ಸ್ವಾಮಿ ನೀನು ಯಾವ ಬಾಯಲ್ಲಿ ಹೇಳಿದ್ಯೋ ಇಲ್ಲಿ ಆವಿದ್ದ ಅಂತ. ಹಾಂ ನಿಜಾನ. ಹಾಂ ಇಲ್ಲಪ್ಪ ನಾನೇ ಇರೋಕ್ಕಾಯ್ತಿಲ್ಲ. ಸೌಂಡ್ ಹೆಂಗೆ ಮಾಡ್ಕೊಯ್ತಿತ್ತು ಸರ್ನೇ. ಅಲ್ಲಿ ನೋಡ್ರಿ ಆವಿರೋ ಜಾಗದಲ್ಲಿ ಜೇನು ಇರಲ್ವಂತೆ, ಜೇನಿರೋ ಜಾಗದಲ್ಲಿ ಆವಿರಲ್ವಂತೆ. ನಿಜ ಬ್ರೋ? ನಿಜನಾ? ಅದ್ರ ಸ್ಮೆಲ್ ಬಿದ್ದರೆ ಹೊಂಟೈತದ ನಮ್ಗಳು. ಇರೋದೇ ಇಲ್ಲ. ಯಪ್ಪ ಮೈಯೆಲ್ಲ ಅವು ಜೇನು ಕಚ್ಚುತ್ತ ಬ್ರೋ? ಯಾವುದು ಇದು ಜೇನು ಸ್ಪಾಟು ಇಲ್ಲಿ ಒಳ್ಳ ಬ್ರೋ. ಇಂಥ ಮರಗಳು ಜೇನುಗಳು ಜಾಸ್ತಿ ಕಟ್ಟೋದು. ಹಾಂ ಏನು ಕಟ್ಟಿಲ್ಲ ಅಂತ ಕೇಳಿ. ಇಲ್ಲಿ ಕಟ್ಟಿಲ್ಲ ಅಷ್ಟೇ ನೋಡಿ. ಅಲ್ಲಿ ಸೇಮು ಅಲ್ಲೊಂದ್ಸಲ ನಮ್ಮ ಊರವ್ರನ್ನೆಲ್ಲ ಅಟ್ಟಿಸ್ಕೊಬಂದ್ಬಿಟ್ಟಿತ್ತು ನೋಡಿ ಈ ಮರದಲ್ಲಿ. ಹಾಂ ಗೊತ್ತಾ ಅದು ವಿಷಯ? ಅದೇ ಇವ್ರು ತಾನೇ ಪೂಜೆ ಮಾಡೋದು. ಹಾಂ ಪೂಜೆ ನೋಡಿ ಅಲ್ಲಿ ದೇವಸ್ಥಾನ ಇದೆ ಒಂದು. ಅಲ್ಲಿ ನೇರಳೆ ಮರ ಮತ್ತಿ ಮರ ಎರಡಿದೆ. ಅದ್ರ ಕೆಳಗಡೆ ಒಂದು ದೇವಸ್ಥಾನ ಇದೆ. ನಮ್ಮೂರವರೆಲ್ಲ ಬಂದಲ್ಲಿ ಪೂಜೆ ಮಾಡ್ತಾಯಿದ್ವಿ. ಕೆಳಗಡೆ ಬೆಂಕಿ ಹಾಕಿದ್ರಲ್ಲ ಅಡುಗೆ ಮಾಡೋದಕ್ಕೆ, ಎಲ್ಲ ಎದ್ಬಿಡ್ತು 4-5 ಜೇನು. ಇಡೀ ಊರವರು ಯಾವ್ಯಾವ ಕಡೆಗೆ ಓಡಿದ್ರು ಅನ್ನೋದೇ ಗೊತ್ತಿಲ್ಲ. ಅದು ವಿಡಿಯೋ ಗೊತ್ತು, ಆ ನ್ಯೂಸ್ ಗೊತ್ತಿತ್ತು ಬ್ರೋ. ಅಂದ್ರೆ ಈ ಸ್ಪಾಟ್ ಅಂತ ಗೊತ್ತಿರಲಿಲ್ಲ. ಇದೆ. ಈ ಚಿಕ್ಕ ಟೊಮೊಟೊ ಐತೆ, ತಿನ್ನೋಣ. ಎಷ್ಟು ಟೇಸ್ಟ್ ಇರುತ್ತೆ ಗೊತ್ತಾ ಇದು ಸಿಟಿಗಳಲ್ಲಿ ಸಿಗೋಲ್ಲ ಈ ಟೊಮೊಟೊ. ನೋಡಿ ಈ ಥರ ಟೊಮೊಟೊ ನಮ್ಮ ಹಳ್ಳಿಗಳಲ್ಲಿ ಮಾತ್ರ ಎಷ್ಟೊಂದು ಟೇಸ್ಟ್ ಇರ್ತಂದಿರಿದು. ಅಮಾವಾಸ್ಯೆಗೆ ಅವತ್ತು ಉಪ್ಪ ಇರೋದು ಹುಣ್ಣಿಮೆಗೆ. ಇವಾಗೇನು ಅಮಾವಾಸ್ಯೆ ಹುಣ್ಣಿಮೆ ಇವಾಗ ಆಯ್ತಲ್ಲ, ಮುಗೀತಲ್ಲ. ಈ ಟೈಮಲ್ಲಿ ಜೋಳದಲ್ಲೇ ಜಾಸ್ತಿ ಇರೋದು. ಅವರೇ ಸಾಲುಗಳಲ್ಲಿ. ನಾವು ಆವಾಗ ಆ ಹೆಜ್ಜೆನ ರಾಡೆ ಬೀಳುತ್ತಲ್ಲ, ಜೇನು ಹೊಂಟೋಗಿರೋದು ಹೆಜ್ಜೆನ ರಾಡೆ ತೊಗೊಂಡು ಅದರಲ್ಲಿ ಮೇಣದ ಬತ್ತಿ ಮಾಡ್ತಾಯಿದ್ವಿ. ನೀನು ಮಾಡಿದೆಯಾ ರಾಡೇಲಿ ಮೇಣದ ಬತ್ತಿ ಮಾಡಿದೆಯಾ? ಮೇಣದ ಬತ್ತಿ ಮಾಡಿದ್ರು. ಈ ರಾಡೆನ ಕರಗಿಸ್ಬಿಡೋದು, ಕರಗೋಯ್ತೆ ಒಂಥರ, ಅದು ಪ್ಲಾಸ್ಟಿಕ್ ಥರ. ರಾಡೆನ ಕರಗಿಸ್ಬಿಟ್ಟು ಒಂದು ನೂಲು ಹಾಕ್ಬಿಟ್ಟು ಈ ಪರಂಗಿ ಮರದ ಪೈಪ್ ಅದೇ ಗೊತ್ತಾ, ಎಲೆ ಪೈಪು, ಅದನ್ನ ಹಾಕ್ಬಿಟ್ಟು ಒಂದು ದಾರ ಹಾಕ್ಬಿಟ್ಟು ಅಲ್ಲಿಗೆ ಬಿಟ್ಟರೆ ಅದನ್ನ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಆರೋಗುತ್ತಲ್ಲ, ಆಮೇಲೆ ಉರಿಸೋದು ಮೇಣದ ಬತ್ತಿ. ನೀವು ಮಾಡಿ ಬಿಸ್ನೆಸ್ ಮಾಡ್ಬೋದು ಅದರಲ್ಲಿ. ನೋಡಿ ಇದೇ ದೇವಸ್ಥಾನ, ನಮ್ಮೂರ ಕಾಡು ದೇವಸ್ಥಾನ. ಮೊದಲೆಲ್ಲ ಇದು ಕಾಡು, ಈಗ ಹೊಲಾಗಿರೋದು. ಬೇಡ್ಕೊ ಪ್ರವೀಣ ದೇವ್ರನ್ನ. ಜೇನು ಹುಡುಕ್ತಾ ಮುಂಕೆರೋಗಿ ಬಿಟ್ಟಿದ್ದೀವಿ ಎಲ್ಲರೂ. ನೀರು ತಗೋರ್ಬೇಕಿತ್ತು, ಮತ್ತು ಒಂದು ಮಚ್ಚಬೇಕು. ಇವಾಗ ವಾಪಸ್ ಹೋಗಿ ಒಂದು ನೀರು ಮತ್ತು ಒಂದು ಮಚ್ಚು ತಗೋರ್ಬೇಕು. ಮಚ್ಚಿಲ್ಲದೆ ಕೀಳೋದಕ್ಕಾಗಲ್ಲ. ನಾವು ಯಾವಾಗಲೂ ಪ್ರೆಗ್ನೆಂಟ್ ಮಕ್ಕಳು ಹಂಗೆ ಮರ್ತುಬಿಟ್ಟೆ ಬರ್ತೀವಿ. ಮಳೆಗಾಲದಲ್ಲಿ ತುಂಬಿ ಸುರಿಯುತ್ತೆ, ಅಷ್ಟೊಂದು ನೀರಿದೆ ಈ ಒಂದು ಬೋರಲ್ಲಿ. ನೀರು ಹಾಂ ಇಲ್ಲೇ ಕಾಣಿಸ್ತಾ ಇದೆ. ಅಲ್ಲಿ ನೀರು ಕುಡಿಬೋದು, ಅದು ಕುಡಿಯೋ ನೀರೇ ನಾವು ಕುಡಿಬೋದು. ಹಬ್ಬ ಸದ್ಯ ನೀರು ಸಿಕ್ತು ಇಲ್ಲಿ ನೋಡ್ರಿ. ಇವಾಗ ನೀರು ಕುಡಿಯೋಣ ಫಸ್ಟು, ಜೇನು ಆಮೇಲೆ ತಿನ್ನೋಣ. ಸದ್ಯ ನೀರು ಸಿಕ್ತಲ್ಲ. ಇಂಥ ಜಾಗಗಳಲ್ಲಿ ಸಿಕ್ಕಾಬಟ್ಟೆ ಬಿಸಿಲಲ್ಲಿ ಒಣಗಿರ್ತೀವಲ್ಲ, ನೀರು ಸಿಕ್ಬಿಟ್ರೆ ಒಂದು ಖುಷಿ. ಪ್ರದಿ ಒಂದೆರಡು ಜೋಳ ಮುರ್ಕ ಜೇನು ಸಿಕ್ಕಿರ ಅಂದ್ರೆ ಜೋಳನಾದ್ರೂ ಬೇಯಿಸ್ಕೊ ತಿನ್ಕೊಳ. ಓನರು ಅಲ್ಲೇ ಕೂತಾನೆ. ಯಾರು? ಪರವಾಗಿಲ್ಲ, ಕಳ್ಳತನ ಮಾಡುತ್ತೇವೆ ನಾವು.
ನಾವೇನೋ ಮಾರೋದಕ್ಕೆ ಕಳ್ತನ ಮಾಡ್ತಿದ್ದೇವೆ, ತಿನ್ನೋದಕ್ಕೆ ತಾನೆ. ಓ ಕಿತ್ಕವ. ಯಾರ್ದಣ್ಣದು ಹೊಲ? ಯಾರ್ದದು? ಯಾರ್ದು ನಂಗೇನು ಗೊತ್ತಾ? ಯಾರ್ದು ಜೋಳ ಬೇಕು ತಿನ್ನಬೇಕು. ಉಪ್ಪು ಖಾರ ಎಲ್ಲ ಅಲ್ಲೇ ತಗೊಂಡೋಗಿರ್ತೀವಿ, ಎಲ್ಲ ಹಾಕೊಂಡು ತಿನ್ಬೋದು. ಬನ್ನಿ, ಓನರ್ ಬಂದ್ಬಿಟ್ರೆ ಕಷ್ಟ. ಏನು ಹಾವು ಹುಡುಕ್ತಾ ಇದೆಯಾ, ಜೇನು ಹುಡುಕ್ತಾ ಇದೆಯಾ? ಇದೇನಿಲ್ಲ, ಎಲ್ಲ ಬೆಳ್ಳಿಗೆ ಇದೆಯಲ್ಲ, ಸುಣ್ಣ ಹಾಕಿರೋ ಥರ ನೋಡಿಲಿ. ನಾವು ಜೇನು ಹುಡುಕ್ತಾ ಇಲ್ಲೇ ಒಂದು ತೋಟ ಇತ್ತು, ಜೋಳ ಕಳ್ತನ ಮಾಡ್ಕೊಂಡಿದ್ದೀವಿ. ಇದನ್ನು ಮಧ್ಯಾಹ್ನದ ಊಟಕ್ಕೆ ಬೇಯಿಸ್ಕೊ ತಿನ್ನೋಣ. ಸೊ ಫಸ್ಟು ಒಂದು ಜೇನು ಹುಡುಕ್ಬಿಟ್ಟೆ ನಾವು ಊಟ ಮಾಡೋದು. ಇವಾಗ ಜೇನು ಹುಡ್ಕೋಣ ಬನ್ನಿ, ಕೈ ಕೊಡು. ಓಕೆ, ಇದು ಡ್ಯಾಮ್. ಇಷ್ಟಿನ ತನಕ ನೀರು ಬೀಳ್ತಾಯಿತ್ತು, ಇವಾಗ ನೀರಿಲ್ಲ. ಅದಲ್ಲ, ಇದು ಪಾಸ್ ಥರ ಇರುತ್ತಲ್ಲ, ಏನು ಮೊದಲು ಅಲ್ಲಿ ಕಾಲು ಮಾಡಿದ್ರೆ ಜಾರ್ಕ ಬರ್ತಿದ್ವಿ. ಇನ್ನೆಂಗೆ ಹುಡುಕ್ದೆ? ಬಿಸಿಲೇ ಇರಲಿ ಮಳೆಯೇ ಬರಲಿ, ಕಾಡಲ್ಲಿ ಮೇಡಲ್ಲಿ ಅಲೆವೆ. ಇಲ್ಲೇ ಒಂದು ಜೇನು ತೋರ್ಸ. ತಿಂದೇಣ ಓನರ್, ಇವರೇ ಓನರು. ನಾವು ಜೋಳ ಕಳ್ತನ ಮಾಡಿದ್ದು ಇವ್ರಲ್ದಲ್ಲೇ, ಬಟ್ ಗೊತ್ತಿರಲಿಲ್ಲ ಇವ್ರದ್ದು ಅಂತ. ನಾನು ಆಗಲಿ ಚೆಕ್ ಮಾಡಿದೆ ಬಂದು. ಇದನ್ನೇನು ಹೇಳೋದು ನೀವು? ಇಲ್ಲೇ ಹೇಳೋದು ನೀನು? ಆಗಲೇ ಹುಡುಕ್ತಿರೋ ಇರ್ಬೋದು. ಅಂಚಿ ಫುಲ್ ಬೌಂಡ್ರಿನ ಹೊಡ್ಕೋದು. ಹಾಂ ಇದ್ದ ಎಲ್ಲಿ? ಅವು ಜೇನು ಇಲ್ಲೇ ಪ್ರದಿ ನಿನ್ ಕಣ್ಣು ಅಲ್ಲಿ. ವಾವ್, ಇಲ್ಲಿ ನೋಡ್ರಿ, ಆವಾಗಲೇ ಇಲ್ಲೇ ನೋಡ್ಕೊಂಡಾಗ ನಾನು ಪ್ರದಿ ನಾನು ನೋಡಿದೆ ಸರಿಯಾಗಿ ನೋಡಿ, ಇವ್ರು ಕಡ್ದ್ಬಿಟ್ರು. ಅಲ್ಲಿ ಜೇನು. ವಾವ್, ಹಾ ಮೇಲ್ ಕತ್ಕೊಳವ, ಮೇಲೆ ಕೆಳಗಿದ್ರೆ ನೋಡಕ್ ಕೆಳಗೆ ಬರುತ್ತೆ. ವಾವ್, ಕೊನೆಗೂ ಜೇನು ಸಿಕ್ತು ಒಂದು. ಹೊಲ್ದು ಓನರೇ ತೋರಿಸಿದಾರೆ ಜೇನ್ನ, ಜೋಳದ ಹೊಲ್ದು ಓನರು. ಹಾಂ, ಮೇಲ್ಕೆ ಹೋಗೊಂಬ. ನಾನೇ ಕಂಡಿಡಿದ್ದು ಫಸ್ಟು, ನಾನೇ ಕಂಡಿಡಿದ್ದು ಜೇನು. ಎಲ್ಲಿ ಜೇನು? ಅದನ್ನ ಫಸ್ಟ್ ಜೇನು ತೋರ್ಸಂಗ ಫಸ್ಟ್. ಹಾಂ, ಸತತ 2 ಅವರ್ ಹುಡುಕಿದ್ಮೇಲೆ ಒಂದು ಜೇನು ಸಿಕ್ಕಿದೆ. ಇಲ್ಲಿ ನೋಡಿ, ಫ್ರೆಶ್ ಜೇನು ನೋಡಿ, ಇಲ್ಲೇ ಇದೆ. ನಾನು ಕೇಳ್ತೀನಿ, ನೀನು ಕೇಳ್ತೀಯ ಪ್ರತಿ? ಹಾಂ, ಇವಾಗ ಪ್ರತಿ ಕೇಳ್ತಾನೆ. ಜೇನು ನೋಣಿಗೆ ಏಟಾಗಬಾರ್ದು, ಆ ಥರ ಕೇಳು. ನಿಧಾನ ಕಚ್ಚಲ್ಲ ಬಿಡು, ಕಚ್ಚಲ್ಲ. ಬೀಳ್ಸೇ ಬಿಟ್ಟಿಯಲ್ಲ. ಇಲ್ಲ ರಾಡಿ ಅದು. ಹಾಂ, ರಾಡೆ ಸಹಿತ ಕೇಳಬೇಕಿತ್ತು. ವಾವ್, ನೋಡ್ರಿ ಫ್ರೆಶ್ ಜೇನ್. ಒಬ್ಬಬ್ಬ, ಅಲ್ಲಿ ಮರದ ಕೆಳಗಡೆ ಹೋಗಿ ತಿನ್ನೋಣ ಬನ್ನಿ. ಇವಾಗ ಎಲ್ಲರೂ ಒಟ್ಟಿಗೆ ತಿನ್ನೋಣ. ನೋಡಿ, ಇದು ನೋಡಿ ಎಷ್ಟೊಂದು ನ್ಯಾಚುರಲ್ ಆಗಿದೆ ಅಂತ ತುಪ್ಪ. ಓಕೆ, ಹಾಕಿ ಎಲ್ಲ ಎಲ್ರಿಗೂ ಭಾಗ ಹಾಕಿ. ಓನರ್ ನೋಡಿ 3/4% ಕಿತ್ಕೊಂಡಿದ್ದಾರೆ. ಓನರ್ ನೋಡಿ ತೋರಿಸಿದಕ್ಕೆ 3/4% ಕಿತ್ತಿದ್ದಾರೆ. ಓನರ್ ನೋಡಿ ಮತ್ತೆ ಕೈ ಹಾಕಿದ್ದಾರೆ. ಓನರ್ ನೋಡಿ, ಈ ನೋಡಿ ಇಷ್ಟೇ ಸಿಕ್ಕಿದ್ದು ಸಣ್ಣ ಜೇನುತುಪ್ಪ. ಬಟ್ ಎಷ್ಟು ಅನ್ನೋದು ಮುಖ್ಯ ಅಲ್ಲ, ಎಷ್ಟು ಕ್ವಾಲಿಟಿ ಇದು ಅನ್ನೋದು ಮುಖ್ಯ. ನೋಡಿ, ಎಲ್ಲಿ ತುಡ್ಬೇಕಟ್ಟಿದ್ದು ಎಲ್ಲಿ? ಹಾಂ, ನನಗೆ ನಂಬಿಕೆನೇ ಇರಲಿಲ್ಲ ಇವತ್ತು ಜೇನು ಸಿಗುತ್ತೆ ಅಂತ. ಕೊನೆಗೂ ಸಿಕ್ತು. ನಾವು ಒಂದೊಂದ್ಸಲ ಜೇನು ಕಿತ್ತರೆ ಒಬ್ಬರು ತಿನ್ನೋದಕ್ಕೆ ಆಗಲ್ಲ, ಅಷ್ಟೊಂದು ದೊಡ್ಡ ಜೇನುಗಳು ಸಿಗ್ತಾಯಿದ್ದೋ. ಇದು ಚಿಕ್ಕದು ಜೇನು, ಎಷ್ಟು ಚಿಕ್ಕದಾಗಿರುತ್ತೋ ಅಷ್ಟು ಟೇಸ್ಟಾಗಿರುತ್ತೆ. ಶವಿ ತುಪ್ಪ. ಇದು ನಮ್ಮ ಹಳ್ಳಿ ಲೈಫ್. ಅಂದರೆ ಸಿಟಿಗಳಲ್ಲಿ ನೀವು ಅಂಗಡಿಯಲ್ಲಿ ತಗೋ ತಿಂತೀರಾ, ಅದು ಕಲಬೆರಕೆ. ಇದು ಪ್ಯೂರ್ ಜೇನುತುಪ್ಪ. ನಾವು ಚಿಕ್ಕ ವಯಸ್ಸಲ್ಲಿ ಹಿಂಗೆ ಸ್ಕೂಲ್ಗಳಿಂದ ಬಂದಾಗ ಶನಿವಾರ ಭಾನುವಾರ ಸಿಕ್ಕಿದ್ರೆ ಸಾಕು, ಹುಡ್ಕೊಂಡು ಹೋಗ್ತಾ ಇರೋದ ಬೇಲಿಗಳನ್ನು ಹುಡ್ಕೊಂಡೋಗಿ ಈ ಥರ ಜೇನುಗಳು ಕಿತ್ಕೊ ತಿಂತಾಯಿದ್ದು. ಆ ಒಂದು ಮೆಮೊರಿ ಜ್ಞಾಪಕ ಬರ್ತಾಯಿದೆ. ಇದೇನು ಈ ಥರ ಇದೆ? ಫುಲ್ ಹಿಡಿಬಾರ್ದು, ಬೇಯಿಸಕ್ಕೆ. ಹಸಿ ತಿನ್ನಕ್ಕಿಲ್ವ ಇದು? ಹಸಿ ತಿನ್ಬೇಕನ್ ನಾನು ಹಸಿ ತಿನ್ನಕ್ಕೆ ಅಂದ್ಬಿಟ್ಟು ಹೇಳ್ದಿ. ಹಸಿ ತಿಂತಾರೆ ಯಾರು? ಏನು ಗೊತ್ತು ನೀವು ಬೇಯಿಸ್ತಿದ್ದೀರಿ ಅಂತ. ಥ್ಯಾಂಕ್ ಯು, ಬಾಯ್. ಜೇನು ಕೊಟ್ಟಿದ್ದಕ್ಕೆ, ತೋರಿಸಿದ್ದಕ್ಕೆ.
ಹಾಗೆ ಜೋಳ ಕೊಟ್ಟಿದ್ದು. ಜೋಳ ಕೊಟ್ಟಿದ್ದದಕ್ಕೂ ನನಗೂ ಗೊತ್ತಿರಲಿಲ್ಲ ಇವ್ರದ್ದು ತೋಟ ಅಂತ. ಇವ್ರು ನಮ್ಮ ಪರಿಚಯನೇ, ಬಟ್ ಇವ್ರದ್ದು ತೋಟ ಅನ್ನೋದು ಗೊತ್ತಿರಲಿಲ್ಲ. ಕಿತ್ಕೊಂಡು ಹೋಗ್ತಾ ಇದ್ದೀವಿ, ಅವ್ರದ್ದೇ ತೋಟ ಅಂತೆ. ಅವರೇ ಕರ್ಕೊಬಂದು ನಾವು ಫಸ್ಟ್ ನೋಡಿದ್ವಲ್ಲ ಅದೇ ಜಾಗದಲ್ಲಿ ಜೇನಿದೆ ಅಂದ್ಬಿಟ್ಟು ತೋರಿಸಿದ್ರು. ಅಲ್ಲೇ ಇತ್ತು. ನಾವು ಇಲ್ಲಿ ನೀರು ಕುಡಿದ್ವಲ್ಲ ಅದೇ ಜಾಗದಲ್ಲಿ. ಇವಾಗ ಇನ್ನೊಂದು ಸ್ವಲ್ಪ ನೀರು ಕುಡ್ಕೊಂಡು ಹೋಗೋಣ ಬನ್ನಿ. ಓಕೆ, ಇಲ್ಲಿ ನೋಡ್ರಿ, ಇಲ್ಲೊಂದು ತುಡುವೆ ಜೇನಿದೆ, ಬಟ್ ಅದು ಕೀಳೋದಕ್ಕಾಗಲ್ಲ, ಒಳಗಡೆ ಇದೆ ನೋಡಿ. ನೊಣಗಳು ಹೋಗ್ತಾ ಇದೆ. ಪ್ರತಿ ವರ್ಷ ನೋಡಿ ಇಲ್ಲಿ ಕಟ್ತಾ ಇತ್ತು, ಈ ವರ್ಷನೂ ಕಟ್ಟಿದೆ, ಬಟ್ ಒಳಗಿದೆ. ಇದನ್ನೇನಾದ್ರೂ ನೋಡಿ ಒಂದು ಕಲ್ಲೆತ್ತಿದ್ರೆ ಇದೆಲ್ಲ ಬಿದ್ದೋಗುತ್ತೆ. ಸೊ ಅದಕ್ಕೆ ಇದನ್ನು ಕೀಳೋದಕ್ಕಾಗಲ್ಲ. ಈ ಲೊಕೇಶನ್ಗೆ ಬಂದ್ವಿ. ಇಲ್ಲಿ ಬನ್ನಿರಿ, ಜೇನುಗಳು ಸಿಕ್ಕಾಬಟ್ಟೆ ಇದ್ದಾವೆ ಇಲ್ಲಿ. ಓಕೆ, ವೆಲ್ಕಮ್ ಟು ಅನದರ್ ಪ್ಲೇಸ್. ಇಲ್ಲಿ ಸಿಕ್ಕಾಬಟ್ಟೆ ಜೇನುಗಳಿದ್ದಾವೆ. ಇಲ್ಲಿ ನೋಡಿ, ಈ ಒಂದು ಮರ ಇದೆಯಲ್ಲ, ಈ ಒಂದು ಬಳ್ಳಿ, ಇದರಲ್ಲೊಂದು ಹಣ್ಣು ಬಿಡುತ್ತೆ. ನಾವು ಕವಳಿ ಹಣ್ಣು ಅಂತ ಕರಿತೀವಿ. ಎಷ್ಟೊಂದು ಟೇಸ್ಟ್ ಇರುತ್ತಂದರೆ, ಈ ಹಣ್ಣು ಬಂದಮೇಲೆ ನಿಮಗೆ ಇಲ್ಲಿಗೆ ಬಂದು ತೋರಿಸ್ತೀನಿ. ಸಿಕ್ಕಾಬಟ್ಟೆ ಟೇಸ್ಟು. ಹುಳಿ ಇರುತ್ತೆ, ಬಟ್ ಕಾಡಲ್ಲಿ ಸಿಗುವಂಥ ಒಂದು ಹಣ್ಣಿದು. ಬಟ್ ಹೊಲದಲ್ಲಿ ಬೆಳೆದಿದೆ, ಸಿಕ್ಕಾಬಟ್ಟೆ ಟೇಸ್ಟ್ ಇರುತ್ತೆ. ನಾವು ಒಂದು ತುಡುವೆ ಜೇನನ್ನ ಹುಡುಕಿದ್ರೆ 10 ಕೋಲ್ ಜೇನು ಹುಡುಕ್ತಾಗೆ. ಇಲ್ಲಿ ದಾರಿ. ಯಾರ್ಯಾರು ನೋಡ್ತಾ ಇದ್ದೀರಾ, ಫಸ್ಟು ವೀಡಿಯೋಗೆ ಒಂದು ಲೈಕ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ರಿಯಲ್ ಅಡ್ವೆಂಚರಸ್ಗಳನ್ನ ನೋಡ್ತಾ ಇರ್ಬೋದು. ಓಕೆ, ಬನ್ನಿ ಒಳಗಡೆ ಹೋಗೋಣ. ದಾರಿ ಅದೇ, ಕಲ್ ಮೇಲೆ ಹೋಗ್ಬೋದು. ಓಕೆ, ಇವಾಗ ನಮಗೆ ಒಬ್ಬರು ಪಂಟರ್ಗಿಂತ ಅವ್ರು ಎನಿ ಟೈಮು ದನಗಳು ಮತ್ತು ಆಡುಮರಿಗಳನ್ನು ಮೇಯಿಸ್ತಾ ಇರ್ತಾರೆ. ಅವ್ರಿಗೆ ಪಕ್ಕ ಗೊತ್ತಿರುತ್ತೆ ಎಲ್ಲಿ ಜೇನಿದೆ ಅಂತ. ಅವ್ರನ್ನೇ ಕೇಳಿ ನೋಡೋಣ ಬನ್ನಿ. ಜೇನು ನೋಡಿದಾರಣ್ಣ ಎಲ್ಲಾದರೂ? ಜೇನು ಕೀಳಕ್ಕೆ ಇದ್ದ? ಎಲ್ಲಿದ್ದು? ತುಡುವೆನಾ? ಕೀಳ್ಬೋದಾ? ಓಕೆ, ಇವಾಗ ಏನಾಗಿದೆ ಅಂದರೆ, ಒಂದು ಹೆಜ್ಜೇನಿದೆಯಂತೆ. ಹೆಜ್ಜೆನ ನಾವು ಕೀಳೋದಕ್ಕಾಗಲ್ಲ. ನಾವು ಕೋಲ್ ಜೇನು, ತುಡುವೆ ಜೇನು ಅದನ್ನ ಮಾತ್ರ ಕೀಳ್ತೀವಿ. ಬಟ್ ಹೆಜ್ಜೆನ ಕೀಳೋರು ನಮ್ಮೂರಲ್ಲಿ ಒಬ್ಬರೇ ಇರೋದು. ಸೊ ಇವಾಗ ಅವರು ಆಡುಮರಿ ಮೇಯಿಸ್ತಾ ಇದ್ದಾರೆ. ಆಡುಮರಿಗಳನ್ನೆಲ್ಲ ಮನೆಗೆ ತಗೋಗಿ ಬಿಟ್ಬಿಟ್ಟು ಆಮೇಲೆ ಬರ್ತೀನಿ ಅಂತ ಹೇಳಿದ್ರು. ಸೊ ಅಷ್ಟರಲ್ಲಿ ನಾವು ಬೇರೆ ಯಾವುದಾದ್ರೂ ಜೇನುಗಳನ್ನು ಹುಡ್ಕೋಣ. ನಾವು ಸಣ್ಣ ಜೇನು ಅಂದರೆ ಕೋಲ್ ಜೇನು, ತುಡುವೆ ಜೇನುಗಳನ್ನ ಹುಡ್ಕೋಣ ಬನ್ನಿ. ಇವಾಗ ಬೇರೆ ಲೊಕೇಶನ್ಗೆ ಬಂದಿದ್ದೀವಿ. ಇದು ಕೂಡ ಒಂದು ಹಳ್ಳ. ಎಲ್ಲೋ ಇಲ್ಲಿ ಹೇಳಿದ್ರು ಅವರು, ಇಲ್ಲೇ ಎಲ್ಲೋ ಇದೆ ಅಂತ. ಹುಡುಕ್ತಾ ಇದೀವಿ ಅದನ್ನೇ. ಕಾಣಿಸ್ಬಿಡ್ತಾ ಇಲ್ಲಿ? ವಾವ್, ಇಲ್ಲಿ ನೋಡ್ರಿ. ಬಿಸಿಲಿದ್ರೆ ಕಚ್ಚಲ್ಲ. ಚಾಲೆಂಜು. ಸರಿ, ಬಿಸಿಲಿರುವಾಗ ಜಾಸ್ತಿ ಕಚ್ಚಲ್ಲ. ಇವಾಗ ಸ್ವಲ್ಪ ತಂಪತ್ತು ಆಗ್ತಾ ಬಂತ ಇದೆ. ಸುಮಾರು 3 ಗಂಟೆ ಅಲ್ವಾ? ನೋಡಿ, ಅರ್ಜೆಂಟ್ ಟೈಪ್ ಐತೆ. ಅಂದರೆ ಅದು ಬಂದು ತಪ್ಪು ನೋಡ. ಇಲ್ಲ, ಕಚ್ಚಲ್ಲ ಅನ್ಕೋತೀನಿ ನಾನು. ಕಚ್ಚುತ್ತೆ ಅನ್ಕೋತೀನಿ ನಾನು. ನೀನು ಎದುರಿಸ್ತಿದ್ದೆಯಪ್ಪ ನನಗೆ. ಈ ಮಟ್ಟೆ ಅದಲ್ಲ, ಅದು ಹೆಂಗಾದ್ರೂ ಏಟ್ ಐತೆ ಜೇನಿಗೆ. ಅದನ್ನ ಎಳ್ದು ಕೆಳಕ್ಕೆ ಇದು ಮಾಡ್ಕೊಬಿಡೋಣ ಫಸ್ಟು. ಅಂದರೆ ಹೆಂಗಾದ್ರೂ ಹಾಗೆ ಐತೆ ಅನ್ಕೋತೀನಿ. ಇಲ್ಲಿಗೆ ಬಾ. ಅಲ್ಲಿ ನಿಂತ್ಕೊಂಡ್ರೆ ಕಚ್ಚಲ್ಲ ಜಾಸ್ತಿ. ಜೇನೆಲ್ಲಿದೆ? ಅಲ್ಲಿದೆ, ಎಲ್ಲ ಮುಳ್ಳು. ಇವಾಗ ಅದನ್ನು ಎಳೆದ್ರೆ ಅಲ್ಲಿ ಅಡ್ಡ ಬಂದಿದೆಯಲ್ಲ, ಅದು ತಡೆಯುತ್ತೆ. ಹೆಂಗೆ ಡೀಲ್ ಮಾಡೋದು ಇದನ್ನು? ಇವಾಗ ತುಂಬ ಕೇರ್ಫುಲ್ಲಾಗಿ ಡೀಲ್ ಮಾಡ್ಬೇಕು ಬ್ರೋ. ಇಲ್ಲಾಂದರೆ ಹೆಂಗಾದ್ರೂ ಏಟ್ ಆಗುತ್ತೆ ಅದಕ್ಕೆ. ಹೌದು, ಸುಮ್ಮನೆ ಕಚ್ಚಲ್ಲ ಕಣ, ತಲೆ ಕಚ್ಚಲ್ಲ. ಅದು ಏಟ್ ಆಗ್ಬಿಡುತ್ತೆ ಅಂತ ನೋಡ್ತಾನೆ ಅಷ್ಟೇ. ಕೀಳೋದು ಅದಕ್ಕಿಂತ ಕಷ್ಟ. ನೀನು ಅಲ್ಲಿ ನಿಂತ್ಕೊಂಡ್ರೆ ಜಾಸ್ತಿ ಕಚ್ಚಲ್ಲ. ಇಲ್ಲಿಗೆ ಬರಬೇಕು. ಅಲ್ಲಿಗೆ ಬಂದರೆ ಇರ್ಕಲ್ಲ. ಓಕೆ, ಇಲ್ಲೇನು ನೋಡ್ತಾ ಇದ್ದೀರಾ? ಇದು ತುಂಬ ಹಳೆ ಜೇನು. ತುಪ್ಪ ಚೆನ್ನಾಗಿರುತ್ತೆ ಇದರಲ್ಲಿ. ನೋಡಿ, ಜೇನು ನೊಣಗಳು ಯಾವ ಥರ ಬರ್ತಾ ಇದ್ದಾವೆ ಅಂತ. ಏನೋ ಒಂದು ಕಸ್ತಿ ನೋಡ. ಅದು ಹೆಂಗೆ ಮಂತ್ಕಿಂತ ಹೊಡೆದಿದೆ. ಹೋಗು, ಬರಬೇಡ. ಅಲ್ಲಿ ಮಂತ್ರ ಹೊಡೆದಿರೋದು, ಹೋಗಿ ಅಟ್ಯಾಕ್ ಮಾಡಿ. ಏನು ಬ್ರೋ, ಸೂಪರ್. ನೀವಲ್ಲ ಅವರು. ನಾನು ಕೀಳೋರು. ಬೆಳಗ್ಗೆ ತಿಂಡಿ ಮಾಡಿಲ್ಲ. ಓಕೆ, ನೋಡ್ರಿ, ಈ ಒಂದು ಜೇನಲ್ಲಿ ಎಷ್ಟೊಂದು ಜೇನುತುಪ್ಪ ಸಿಕ್ಕಿದೆ ಅಂತ. ವಾವ್, ಇದು ದೊಡ್ಡ ಜೇನು. ಸಿಕ್ಕಾಬಟ್ಟೆ ತುಪ್ಪ ಇತ್ತು. ಬಟ್ ಆಲ್ಮೋಸ್ಟ್ ಒಂದು 1/4 ಭಾಗ ಅಲ್ಲೇ ಸುಳಿದೋಯ್ತು. ಅದು ಮುಳ್ಳಿನ ಗಿಡ ಅಲ್ವಾ? ನಿಮ್ಗೆ ಹೇಳಿಲ್ಲ, ಎಳೆಯಣ ನಿಧಾನಕ್ಕೆ ಅಂತ. ಎಷ್ಟು ಚೆನ್ನಾಗಿದೆ ನೋಡಿ ತುಪ್ಪ. ಇದೇ ನೋಡಿ ಫ್ರೆಶ್ ಜೇನುತುಪ್ಪ, ಸವಿ ತುಪ್ಪ. ನೀವು ಸಿಟಿಗಳಲ್ಲಿ ಅಂಗಡಿಗಳಲ್ಲಿ ತಗೋತೀರಲ್ಲ ಜೇನುತುಪ್ಪ, ಅದೆಲ್ಲ ಕಲಬೆರಕೆ. ಫ್ರೆಶ್ ಪ್ಯೂರ್ ಜೇನುತುಪ್ಪ ನೋಡಿ ಈ ಥರ ಇರುತ್ತೆ ನೋಡಿ. ಇವಾಗ ಟೇಸ್ಟ್ ಮಾಡೋಣ ಯಾವ ಥರ ಇದೆ ಅಂತ.
ವಾ ಅಮೃತ. ಭೋಜನವಿದು ವಿಚಿತ್ರ ಭಕ್ಷ್ಯಗಳಿವು ಬೀಗರಿಗೆ ಔತಣ. ಗೈಸ್ ನಾವು ಬೆಳಗ್ಗೆಯಿಂದ ಕಿತ್ತಿದ್ದು ಕೋಲ್ಜೇನು ಮತ್ತು ಅದೊಂದೇ ಕೋಲ್ಜೇನು ಮಾತ್ರ ಸಿಕ್ಕಿದ್ದು ನಮ್ಗೆ ಬೆಳಗ್ಗೆಯಿಂದ. ಬಟ್ ನಾವು ಇವಾಗ ಬಂದಿರೋದು ಹೆಜ್ಜೆನ ಕೀಳೋಣ ಅಂದ್ಬಿಟ್ಟು ಬಂದಿದ್ದೀವಿ. ಹೆಜ್ಜೆ ನಾನು ಕೀಳಲ್ಲ, ಸೊ ಇವ್ರು ಕೀಳೋದು. ಅಲ್ಲಿ ನೋಡ್ರಿ ಕೆಳಗೆ ಇದೆ ಹೆಜ್ಜೆನು, ಅಲ್ಲಿ ನೋಡಿ. ಏನು ಮಾಡೋಣ ಬಾರ ಏ ಬಾರ ಅಷ್ಟು ದೂರ ವಹಿಸಿದೆ. ತುಪ್ಪ ಗಿಪ್ಪ ಒಂದು ಇಲ್ವೇ? ತುಪ್ಪ ಇಲ್ಲ, ಒಂದು ಕಣಿಯಪ್ಪ. ಇಲ್ಲಿ ನೋಡ್ರಿ ತುಪ್ಪನೇ ಇಲ್ವಲ್ಲ ಸ್ವಲ್ಪನೂ. ತುಪ್ಪನೇ ಇಲ್ಲ, ನಾನು ಕುಡ್ಕೊಬಿಟ್ಟೆ. ಅಯ್ಯಯ್ಯೋ, ಇವಾಗ ಕಿತ್ತಿದ್ದು ವೇಸ್ಟ್ ಆಯ್ತು ಗುರು. ತುಪ್ಪನೇ ಇಲ್ಲ, ಒಂದು ಸ್ವಲ್ಪನಾದರೂ ಬೇಡವಾ? ಒಂದು ಸ್ವಲ್ಪನೂ ಇಲ್ಲ. ಇಲ್ಲಿ ನೋಡಿ ತುಪ್ಪ ಇಲ್ಲ. ಹೆಜ್ಜೆನ ಕಿತ್ವಿ, ಬಟ್ ತುಪ್ಪನೇ ಇಲ್ಲ. ನಾನು ಹೆಜ್ಜೆನ ಕಡಿಯುತ್ತೆ ಅಂತ ಅಂದ್ಕೊಂಡಿದ್ದೆ, ಬಟ್ ಕಚ್ಚಲೇ ಇಲ್ಲ ಹೆಜ್ಜೆನು. ಪರವಾಗಿಲ್ಲ. ಓಕೆ, ಇಲ್ಲೊಂದು ಕೋಲ್ಜೇನ್ ಇದೆಯಂತೆ, ಬನ್ನಿ ಕೇಳೋಣ. ಓ, ಅಲ್ಲಿ ನಾವು ಮಧ್ಯಾಹ್ನ ಕಿತ್ವಲ್ಲ, ಅದಕ್ಕಿಂತ ಸ್ವಲ್ಪ ದೊಡ್ಡದಾಗಿದೆ ಇದು. ಕೋಲ್ಜೇನಲ್ಲಿ ಮಾತ್ರ ತುಪ್ಪ ಚೆನ್ನಾಗಿದೆ. ಇದು ನಾವು ಬೆಳಗ್ಗೆಯಿಂದ ಕಿತ್ತಿರೋದ್ರಲ್ಲಿ ಇದು 3ನೇ ಜೇನು. ಸೊ ಇದರಲ್ಲೂ ತುಪ್ಪ ಚೆನ್ನಾಗಿದೆ. ಈ ಥರ ಅದಿಲ್ಲ. ರಾಣಿ ಹುಳ. ಹಾಂ ಹಾಂ ಇಲ್ಲೇ 5 ಬಲಿತಂದರೆ ಹುಳ ಬಂತಂದರೆ ಒಂದು ಪಾಲು ಹಿಂಗೆ ಹಿಡಿಸ್ಕೊತಾವೆ. ಹಾಂ 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 ಹಾಂ. ರಾಣಿ ಹುಳ ಒಂದು ಜೇನಲ್ಲಿ ಒಂದೇ ರಾಣಿ ಹುಳನ ಇರೋದು? ಒಂದೇ. ಅದು ರಾಣಿ ಹುಳ ಎಲ್ಲಿಗೋಗುತ್ತೋ ಮಿಕ್ಕಿದೇವೆಲ್ಲ ಅಲ್ಲಿಗೆ ಹೋಯ್ತವೆ. ಅಲ್ಲೇ ಹೋಗೋದು. ರಾಣಿ ಹುಳ ಈ ಕಲರೇ ಅದೇ, ಇದರ ಪಟಿ ಅದೇ. ಕಲರ್ ಬಂದು ಈ ಕಲರೇ ಇರುತ್ತೆ. ಓ ಸರಿ ಸರಿ. ಅಲ್ಲಿ ಒಂದು ಸ್ವಲ್ಪ ದಪ್ಪಗಿರೋವೆಲ್ಲ ಗಂಡುಳನ? ಅದೆಲ್ಲ ಗಂಡುಳ. ಸೌಂಡ್ ಜಾಸ್ತಿ ಮಾಡೋದು ಇದು. ಇವೆಲ್ಲ ಗಂಡುಳ, ದಪ್ಪಗಿರೋದು. ಇದೇ ಕಲರ್ಲಿ ಇನ್ನೊಂದು ದಪ್ಪ ಇದು ಈ ಗಂಡುಳಿನ ಗಾತ್ರವೇ ಇರುತ್ತೆ. ಅದು ಸ್ವಲ್ಪ ಉದ್ದ ಇರುತ್ತೆ, ದಪ್ಪ ಇರುತ್ತೆ, ಕೆಂಪಗೆ ಇರ್ತದೆ. ಸರಿ ಸರಿ ಸರಿ. ಅಲ್ಲಿ ತುಪ್ಪ ಇದ್ದಿದ್ರೆ ಇದ್ರ ತುಂಬ ಎಲ್ಲ ತುಪ್ಪ ಇರೋದಲ್ವಾ? ಇಷ್ಟಿರೋದು. ಹೆಜ್ಜೆನ್ಗೂ ಕೋಲ್ಜೇನ್ಗೂ ಡಿಫ್ರೆಂಟ್ ನೋಡ್ರಿ. ಇದು ಕೋಲ್ಜೇನು, ಇದು ಹೆಜ್ಜೇನು. ಸೊ ಓಕೆ ಗೈಸ್, ನೋಡೋದಲ್ಲ, ಇದಿಷ್ಟು ನಮ್ಮ ಹನಿ ಹಂಟಿಂಗ್ ವೀಡಿಯೋ ಆಗಿತ್ತು. ಸೊ ಈ ವಿಡಿಯೋ ನೀವು ಎಂಜಾಯ್ ಮಾಡಿದ್ದೀರಾ ಅಂತ ಅನ್ಕೋತೀನಿ. ಓಕೆ, ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನೊಂದು ಅಡ್ವೆಂಚರಸ್ ವೀಡಿಯೋ ಜೊತೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ಟಾಟಾ, ಬೈ ಬೈ, ಟೇಕ್ ಕೇರ್, ಲವ್ ಯು. ನೀವು ಈ ಥರ ಚಿಕ್ಕ ವಯಸ್ಸಲ್ಲಿ ಜೇನುಗಳು ಕಿತ್ಕೊಂಡು ತಿಂದಿರ ಅಂದ್ಬಿಟ್ಟು ಕೆಳಗಡೆ ಕಮೆಂಟ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಟಾಟಾ, ಬಾಯ್ ಬಾಯ್. ಬೆಳಗ್ಗೆಯಿಂದ ತಿಂದು ಸಾಕಾಗಿದೆ. ಇದನ್ನು ಮನೆಗೆ ಪಾರ್ಸಲ್ ತಗೊಂಡೋಗ್ತೀನಿ. ನೋಡಿ, ಒಂದು ಜೇನಲ್ಲಿ ಇಷ್ಟು ತುಪ್ಪ ಸಿಕ್ಕಿದೆ ನಮಗೆ. ತುಪ್ಪನೂ ಸಿಗಬೇಕು, ಜೇನುಹುಳುಗಳಿಗೂ ಏನು ತೊಂದರೆ ಆಗಬಾರ್ದು.